ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ್ವ MI ಅದು ಮಲ್ಲಪ್ಪ ಜ್ಯೋತ ಅವರು. ಯಾಕೋ ಏನು ಇತ್ತೀಚಿನ ದಿನದಲ್ಲೇ ಅದರಲ್ಲೂ ಕಳೆದ ಒಂದು ವರ್ಷ ತಿಂಗಳಲ್ಲೇ ಮೋದಿಯವ್ರ ಸರ್ಕಾರ ಭಾಳಷ್ಟು ಟೀಕೆಗೆ ಒಳಗಾಗ್ತಾ ಇದೆ. ಅನೇಕ ಟೀಕೆಗಳು ಬರ್ತಾ ಇದ್ದಾವ. ಅದೇ ಕಾಲಕ್ಕೆ EVMದಿಂದ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ SIRದಿಂದ ಆಗಿರ್ಬೋದು, ಇನ್ನುಳಿದೆಲ್ಲನೂ ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲ್ ಸರ್ಕಾರವನ್ನು ಮಾಡಿದ ಮೇಲೆ ಘಟಿಸಿದ ಮೇಲೆ ಅಲ್ಲಿರುವಂಥ ಗದ್ದಲಗಳಾಗಿರ್ಬೋದು ಇವೆಲ್ಲನೂ ದೃಷ್ಟಿ ಹಾಯಿಸಿದಾಗ ಜೊತೆ ಈಗಂತೂ ರಾಮ ಮಂದಿರದ ಕಳ್ಳತನ ಅಥವಾ ದರೋಡೆತನ ಅಂತೂ ದೊಡ್ಡ ಇಶ್ಯೂ ಆಗಿ ಹೋಗ್ಬಿಟ್ಟದ. ಮೋದಿಯವ್ರಿಗೆ ಅತ್ಯಂತ ಬೇಕಾದ ಚಂಪತ್ರಾಯರು, ಅನಿಲ್ ಮಿಶ್ರಾ ಅವರು, ಜೊತೆಗೆ ಗೋಪಾಲರಾವರು ಅಥವಾ RSSದ ಅತ್ಯಂತ ಆತ್ಮೀಯರು ಇವತ್ತು ದೊಡ್ಡ ಒಂದು ಹಗರಣದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಇದು ಮೋದಿಯವ್ರಿಗೆ ಒಂದು ತೆಲ್ಲುವಾಗಿರುವಂಥ ಸಂದರ್ಭದಲ್ಲೇ ಈ ಮೋಹನ್ ಯಾದವ್ ಗೊತ್ತದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅವರಲ್ಲೂ ಸಹಿತ ಅದು ಸಾಕಷ್ಟು ಅಲ್ಲೂ ಭೂಮಿ ಹಗರಣ ಆಗ್ಯದ ಅಂತೇಳಿ ಇವು 1, 2 ಎಲ್ಲನೂ ಇದೇ ರೀತಿಯಾಗಿ ಬರ್ತಾ ಇದ್ದಾವೆ. ಹೀಗಾಗಿ ಮೋದಿಯವರ ಈ ಸರ್ಕಾರ ತನ್ನ ಹಿಡಿತವನ್ನು ಕಡಿಮೆ ಮಾಡ್ಕೊಳ್ತಾ ಇದೆಯಾ ಅಂತ. ಯಾಕಂದ್ರೆ ಅವರ ಮೊದಲ ಆರಂಭದಲ್ಲಿ ಹೇಗೆ ಹೇಳಿಕೊಟ್ಟಂಥದ್ದು ನಾ ಕಾವುಂಗ ನಾ ಖಾನೆ ಧೂಂಗ. ಆದರೆ ಇವತ್ತು ಇವೆಲ್ಲ ತಿನ್ನೋದನ್ನು ನೋಡಿದಾಗ, ಇದೆಲ್ಲ ಮಾಡೋದನ್ನು ನೋಡಿದಾಗ ಇದು ಮಾತು ಸುಳ್ಳಾಯ್ತಾ ಅನ್ನೋ ಪ್ರಶ್ನೆ ಈಗ ಇನ್ನೊಂದು ಬಂದುಬಿಟ್ಟದ. ಭೂಪೇಂದ್ರ ಯಾದವ್ ಹೆಸರು ಕೇಳಿರ್ಬೋದು ನೀವು. ಅದರಲ್ಲೂ ಇವ್ರ ಹೆಸರು ಇತ್ತೀಚೆಗೆ ಈ ವೆಸ್ಟ್ ಬೆಂಗಾಲದ ತೃಣಮೂಲ ಕಾಂಗ್ರೆಸ್ ಒಡೆಯರು ಭಾಳ ಪ್ರಮುಖವಾದ ಪಾತ್ರ ವಹಿಸಿದಂಥದ್ದು. ಸ್ವತಃ ತಮ್ಮ ಸರ್ಕಾರಿ ಬಂಗಲೆಗೆ ಆ 20 ಜನರನ್ನು TMC ಜನರನ್ನು ಕರೆಸಿ ಅವ್ರನ್ನ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವಂಥದ್ದು ಅಥವಾ ಈ TMCಯನ್ನು ಹೊಡೆದೊಯ್ಯುವಂಥ ಕೆಲಸಗಳು ಮುಖ್ಯ ಪಾತ್ರ ವಹಿಸಿದವರು. ಮುಂದೆ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಮೊನ್ನೆ ಬಿಹಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ, ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದಂಥವ್ರು ಅತ್ಯಂತ ಆತ್ಮೀಯರು. ಇವರು ಏಕಾಏಕಿ ಒಂದೇ ರಾತ್ರಿ ಒಳಗೆ ತಮ್ಮ 4 ಜನ ಹಿರಿಯ ಅಧಿಕಾರಿಗಳನ್ನು ಮನೆಗೆ ಕಳಿಸ್ತಾರೆ, ತೆಗೆದು ಹಾಕ್ತಾರೆ. ಅದು ಯಾಕೆ ಹೀಗಾಗಿ ಏನು ಕಾರಣ, ಯಾಕೆ ತೆಗೆದು ಹಾಕಿದರು? ಅದರಲ್ಲೂ ಮುಖ್ಯವಾಗಿ ಭೂಪೇಂದ್ರ ಯಾದವ್ ಅವರು ಎನ್ವೈರ್ಮೆಂಟ್ ಮತ್ತು ಫಾರೆಸ್ಟ್ ಅಂದರೆ ಅರಣ್ಯ ಮತ್ತು ಪರಿಸರ ಮಿನಿಸ್ಟರ್ ಅವರು. ಇವತ್ತಿನ ಮೈನಿಂಗ್ ಆಗಿರ್ಬೋದು, ಕಲ್ಲಿದ್ದಲು ಆಗಿರ್ಬೋದು, ಮತ್ತೇನಾಗಿರ್ಬೋದು ಎಲ್ಲದಕ್ಕೂ ಇವ್ರ ಕಡೆಯಿಂದ ಪರ್ಮಿಷನ್ ತೊಗೊಳ್ಳುವಂಥದ್ದು ಎಲ್ಲ ವ್ಯವಹಾರಗಳಲ್ಲೇ ಆದಷ್ಟು ಪಾರ್ಟಿ ಫಂಡ್ ಕೊಡಿಸುವಲ್ಲೇ ಇವರು ಭಾಳ ಮಹತ್ವದ ಪಾತ್ರ ವಹಿಸಿದಂಥವ್ರು ಭೂಪೇಂದ್ರ ಯಾದವ್ ಅವರು. ಅವರಿಂದ ತಮ್ಮ 4 ಜನ ಮಿನಿಸ್ಟರ್ನ ಯಾಕೆ ಹೇಗಾಗಿ ತೆಗೆದು ಹಾಕಿದರು? ಅದರಲ್ಲೂ ಮುಖ್ಯವಾಗಿ ಮೋದಿಯವ್ರ ಕೈಲಿರುತ್ತಂಥ ಕಾರ್ಮಿಕರಾಗಿ ಇವ್ರನ್ನ ತೆಗೆದು ಹಾಕ್ತದೆ ಅಂತೇಳಿ ಸುದ್ದಿಗಳಿದ್ದಾವೆ, ತೆಗೆದು ಹಾಕ್ತು ಅಂತೇಳಿ. ಆದರೆ ಇದ್ರ ಬಗ್ಗೆ ನಮ್ಮ ಗೋಧಿ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಭಾಳ ಜೋರು ಹಿಡಿದುಬಿಟ್ಟದು ಇದು. ವಿಶೇಷವಾಗಿ ಭೂಪೇಂದ್ರ ಯಾದವ್ ಮೋದಿಯವರು ಬಹಳಷ್ಟು ಸಮೀಪದವರು, ಆತ್ಮೀಯರು. ಅವ್ರ ಡಿಪಾರ್ಟ್ಮೆಂಟ್ ಒಮ್ಮೆಲೆ 4 ಜನ ಹಿರಿಯ IAS ಆಫೀಸರ್ನ ಅಥವಾ ಹಿರಿಯ ಅಧಿಕಾರಿಗಳನ್ನ ತೆಗೆದು ಹಾಕಿದ್ದು ಇವತ್ತು ದೆಹಲಿಯಲ್ಲಿ ದೊಡ್ಡ ಭೂಕಂಪನ ಉಂಟು ಮಾಡಿದಂಗೆ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಯಾವ ಕಾರಣಕ್ಕಂತ ಕಾರಣ ಹೇಳಿಲ್ಲ, ಸಡನ್ ಆಗಿ ತೆಗೆದು ಹಾಕಿದ್ದಾರೆ ಅವ್ರನ್ನ. ಯಾಕೆ ಕಾರಣ ಕೇಳಲಿಲ್ಲ, ಏನಂತ ತಪ್ಪು ಮಾಡಿದಾರ ಅಂತೇಳಿ. ಯಾಕಂದ್ರೆ ಈ ನಮ್ಮ ಭೂಪೇಂದ್ರ ಯಾದವ್ ಕೈಯಲ್ಲಿ ಇಡೀ ಅರಣ್ಯ ಇಲಾಖೆ ಜೊತೆಗೆ ಪರಿಸರ ಇರೋದರಿಂದಾಗಿ ಅಲ್ಲಿ ಅನೇಕ ಅವ್ಯವಹಾರಗಳು ನಡೀತಾನೆ ಇರ್ತಾವೆ. ಖನಿಜಗಳದ್ದಾಗಿರ್ಬೋದು, ಅಂದ್ರೆ ಮೈನಿಂಗ್ಸ್ ಆಗಿರ್ಬೋದು, ಪಪ್ಪಿ ಕೊಡೋದಾಗಿರ್ಬೋದು, ಅಲ್ಲಿ ಕೋಟಿಗಳಲ್ಲಿ ಹಣ ಹಸ್ತಾಂತರ ಆಗ್ತಾ ಇರ್ತದೆ. ಅಂಥದ್ದು ಏನಾದರೂ ಆಗಿದಾನ. ಅದರಲ್ಲೂ ಅರಾವಳಿ ಪರ್ವತಗಳು ನಿಮ್ಗೆ ಗೊತ್ತದ. ಈಗಲೇ ಹಿಂದೆ ಪ್ರಾಬ್ಲಮ್ ಇದ್ದಿತ್ತು. ಅರಾವಳಿ ಒಂದು ಮಿಡ್ಲ್ ಒಂದು ಹೈಟ್ ಇದ್ದಂಥ ಎತ್ತರ ಇದ್ದಂಥ ಅರಾವಳಿಗಳನ್ನು ಕಿತ್ತು ಹಾಕುವಂಥದ್ದು, ತೆಗೆದು ಹಾಕುವಂಥದ್ದು ಏನೋ ಗದ್ದಲ ಹಿಡಿಸಿದ್ರು. ಆದ್ರೆ ಅಲ್ಲಿ ಜನ ಎದ್ದು ನಿಂತಿದ್ದಕ್ಕಾಗಿ ಅದು ಅಲ್ಲೇ ಉಳಿತು. ಅದರಲ್ಲೂ ಸಹಿತ ಅವತ್ತು ಇವ್ರ ಹೆಸರು ಕೇಳಿ ಬಂದಿತ್ತು, ಭೂಪೇಂದ್ರ ಯಾದವ್ ಅವ್ರದ್ದು. ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವ್ರದ್ದು ತಮ್ಮ ಏನಪ್ಪ ಅಂತಂದ್ರೆ ರಾಜ್ಯದಲ್ಲೇ ಭೂಮಿಗಳು ಅವರು ಆಗ ಒಂದು ಏನಪ್ಪ ಅಂದ್ರೆ ತಮ್ಮ ಸಂಬಂಧಿಕರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ಹಗರಣ ಆಗ್ಯದ ಅನ್ನುವಂಥದ್ದು. ಹೀಗೆ ಒಂದಿಲ್ಲ ಒಂದು ಇವತ್ತು ನಮ್ಮ ಮೋದಿಯವ್ರಿಗೆ ಇವು ಬಂದು ತೆಗೆದು ಹಾಕಿಕೊಡೋದನ್ನು ನೋಡಿದಾಗ ಇವರು ಆಡಳಿತದಲ್ಲಿ ಹಿಡಿತವ್ರು ಕಡಿಮೆ ಮಾಡ್ಕೊಂಡಿದ್ದಾರೆ. ಏನಿದೆಲ್ಲ ಅಂತೇಳಿ ಒಂದು ಕಡೆ ಈ ಉತ್ತರ ಪ್ರದೇಶದ ರಾಮನ ಹಣದ ಹುಂಡಿ ಹಗರಣ, ಇನ್ನೊಂದು ಕಡೆಗೆ ಈ ಭೂಪೇಂದ್ರ ಯಾದವ್ ಅವರು ಒಂದೇ ರಾತ್ರಿಯಲ್ಲೇ 4 ಜನ ಹಿರಿಯ ಅಧಿಕಾರಿಗಳನ್ನು ಕಿತ್ತಾಕ್ತಾರೆ. ಏನು ಕಾರಣ, ಏನು ವ್ಯವಹಾರ ಮಾಡಿದ್ರು ಅವರು ಅನ್ನುವಂಥದ್ದು ಇವತ್ತು ಚರ್ಚೆ ನಡೀತದೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಗೋಧಿ ಮೀಡಿಯಾ ಇದ್ರೆ ಮುಚ್ಚಿ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಮುಚ್ಚಿ ಹಾಕಿಲ್ಲ, ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ ಸಹಜದ
ಅವರಿಗೆ ಆರ್ಥಿಕ ಸಹಾಯ ಸಿಗ್ತದೆ ಸರ್ಕಾರದಿಂದ. ಹೀಗಾಗಿ ಅವರು ಸರ್ಕಾರದ ಪರವಾಗಿ ಮೌನ ವಹಿಸ್ತಾರೆ ಕೆಲವೊಂದು ಹೇಳುವ ಸಂದರ್ಭದಲ್ಲೇ. ಅದು ತಪ್ಪಿದೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ರೆಲ್ಲ ಏನು ಮಾಡ್ತಾಯಿದ್ರು ಅಂತ. ಯಾಕಂದರೆ 3G 4G 5G ಅಂತ ಏನೋ ಇತ್ತು, ಅದು ಸುಳ್ಳಾಯಿತು ನಂತರ ಸಿಗಲೂ ಇಲ್ಲ. ಅದು ಏನು ಅನ್ನೋದು ಗೊತ್ತು ಅಲ್ಲಿ ಇಲ್ಲಿವರೆಗೆ. ಆದರೆ ದೊಡ್ಡ ಹಗರಣಪ್ಪ ಇದು ಅನ್ನೋದು ಬಿಂಬಿಸಿದ್ರು ಅವತ್ತು. ಬಿಂಬಿಸಿ ಕಾಂಗ್ರೆಸ್ ಸೋಲೋದಕ್ಕೆ ಅವತ್ತು ಅದೇ ಕಾರಣ ಆಯಿತು ಅನ್ನೋದು ಸಹಿತ ನಾವು ಇವತ್ತು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಇಂಥ ಒಂದು ಎಲ್ಲ ಘಟನೆಗಳು ನಡೀತಾ ಇದ್ರು ಸಹಿತ ಇದು ದೊಡ್ಡದಾಗಿ ಅಲ್ಲಿ ಗೋಧಿ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಅದು ಒಂದು ಎರಡಲ್ಲ ಎಲ್ಲನೂ. ಯಾಕಂದರೆ ಇವತ್ತು ಗೋಧಿ ಮೀಡಿಯಾ ಅಂತ ಸ್ಪಷ್ಟವಾಗಿ ಅದೇನು ಟ್ರಸ್ಟದ ಒಂದು ನೇಮಿಸಿದ್ರು ನಮ್ಮ SIT, ಅದು ಹೇಳಿದ್ದೆ ಫೈನಲ್ ಅಪ್ಪ ಅನ್ನೋಂಗೆ ಇವತ್ತು ಅವ್ರು ಬಿಂಬನೆ ಮಾಡ್ತಾಯಿದ್ದಾರೆ. ಆದರೆ ಅದ್ರ ಹಿಂದಿದ್ದಂಥವ್ರು ಯಾರು, ಏನು, ಎಲ್ಲಿಯವರು ಅನ್ನುವಂಥದ್ದು, ಅಥವಾ ಇದು ಹಿಂದಿದ್ದಂಥ RSS ಆಗಿರ್ಬೋದು, BJP ಆಗಿರ್ಬೋದು, ಇನ್ನುಳಿದವುಗಳಾಗಿರ್ಬೋದು, ಇವೆಲ್ಲ ಏನಾಗಿರ್ಬೋದು, ಏನು ಮಾಡಿರ್ಬೋದು ಅನ್ನುವಂಥದ್ದು. ಅಂದ್ರೆ ಇಲ್ಲೇ ಇಡಿಯಾಗಿ ಒಟ್ಟು ಎಲ್ಲ ಪ್ರಕರಣಗಳನ್ನ, ಎಲ್ಲ ಹಗರಣಗಳನ್ನ ನೋಡಿದಾಗ ಮೋದಿಯವ್ರಿಗೆ ಇವೆಲ್ಲ ತೊಂದರೆ ಕೊಡುವುದಂತೆ ನಿಶ್ಚಿತ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಉತ್ತರ ಪ್ರದೇಶದ ಈ ಚುನಾವಣೆ ಅತ್ಯಂತ ಸಮೀಪದಲ್ಲದ ಇವೆಲ್ಲ ಮುದ್ದೆಗಳನ್ನು ನೋಡಿದ್ರೆ ಇವತ್ತು ವಿರೋಧ ಪಕ್ಷಗಳು ಮೋದಿಯವರ ಒಂದು ಏನು ಹೇಳ್ತಿತ್ತು ಅದನ್ನು ಪ್ರಶ್ನೆ ಮಾಡುವಂಥ ಒಂದು ದೊಡ್ಡ ಹಿಂಡು ತಯಾರಾಗಿದೆ. ಇವತ್ತು ಪ್ರಶ್ನಾವಳಿ ಶುರುವಾಗಿಬಿಟ್ಟಿದ್ದಾವೆ. ಹೀಗಾಗಿ ಇವತ್ತು ಭೂಪೇಂದ್ರ ಯಾದವ್ ಅವರ ರಾಜೀನಾಮೆ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಭೂಪೇಂದ್ರ ಯಾದವ್ ಅವರ ತಮ್ಮ ಕೈ ಕೆಳಗಿನ ಅಧಿಕಾರಿಗಳನ್ನು ಕಿತ್ತು ಹಾಕಿದ್ದನ್ನು ನೋಡಿದರೆ ಇದು ಒಂದು ದೊಡ್ಡ ಏನು ಘೋಟಾಲ ಅಥವಾ ಹಗರಣ ಆಗ್ಯದಂತ ಯಾರಿಗಾದ್ರೂ ಅನಿಸ್ತದೆ ಮೇಲ್ನೋಟಕ್ಕೆ. ಯಾಕಂದರೆ ಒಂದು ಓಣಿಯಲ್ಲಿ ಸಣ್ಣ ಒಬ್ಬ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರರಲ್ಲೇ ಒಬ್ಬ ಕಾರ್ಮಿಕನ ಅಥವಾ ಒಬ್ಬ ಕ್ಲರ್ಕನ್ನು ತೆಗೆದು ಹಾಕಿ ದೊಡ್ಡ ಸುದ್ದಿ ಆಗ್ತಾ ಇರ್ತದೆ. ಅಂಥ ಪ್ರಸಂಗದಲ್ಲೇ ಇದು ದೊಡ್ಡ ಹಗರಣ ಆಗಿದೆ. ದೊಡ್ಡ ಹಗರಣ ಸಹಿತ ಇಲ್ಲಿವರೆಗೆ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇಲ್ಲ ಅನ್ನುವುದು ಮುಖ್ಯ ಪ್ರಶ್ನೆ ಆಗಿದೆ. ಏನೋ ಇರಲಿ, ಮೋದಿ ಅವರು ಮಾತ್ರ ಈ ಒಂದು ಸಂದರ್ಭದಲ್ಲೇ ದಿನದಿಂದ ದಿನಕ್ಕೆ ಮಂಕ್ ಆಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಂದೊಂದು ಸಮಸ್ಯೆಗಳು, ಒಂದಿಲ್ಲ ಅನ್ನೋದ್ರೆ ಒಂದು ಮತ್ತೊಂದು. ಅದೇ ಕಾಲಕ್ಕೆ ನಿಮಗೂ ಗೊತ್ತದ, ಇದರಲ್ಲಿ ಉತ್ತರಾಖಂಡದಲ್ಲಿದ್ದಂತಹ ಆ ಒಂದು ನಮ್ಮ ಹರಿದ್ವಾರದಲ್ಲಿ ಬರುತ್ತಿರುವಂಥ ಋಷಿಕೇಶ್ ಆಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂದ್ರೆ ಬದ್ರಿನಾಥ, ಕೇದಾರನಾಥ, ಅಲ್ಲಿಯೂ ಸಹಿತ ಹಗರಣಗಳಾಗಿದ್ದನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೆಲ್ಲ ಗುಡಿಗಳಲ್ಲಿ, ಮಠ ಮಂದಿರಗಳಲ್ಲೆಲ್ಲ ಯಾಕಪ್ಪ ಇದೆಲ್ಲ ನಡೀತಾ ಇದೆ ಅಂತ. ಯಾಕಂದರೆ ಎಲ್ಲರಿಗೂ ಇದೊಂದು ಪವಿತ್ರವಾದ ಜಾಗಗಳು. ಹೌದು, ಅದನ್ನು ಬದುಕಬೇಕು, ಇನ್ಕಮ್ ಬೇರೆ ಇಲ್ಲ, ಅಲ್ಲಿ ಪೂಜಾರಿಗಳಿಗೆ ಒಪ್ಪುವ ಮಾತನ್ನು. ಅದರಲ್ಲೆಲ್ಲ ಅವ್ರಿಗೆ ಅನುಕೂಲ ಆಗುವಂಥ ಪೇಮೆಂಟ್ ಇರ್ತದೆ, ಅವ್ರು ಬದುಕೋದಕ್ಕೆ ಅನುಕೂಲ ಆಗುವಂಗೆ ಇರ್ತದೆ ಅಂತ. ಇಂಥ ದೊಡ್ಡ ದೊಡ್ಡ ಹಗರಣಗಳು ಯಾಕೆ ಆಗ್ತಾಯಿದ್ದಾವೆ? ಅದು ಟ್ರಸ್ಟ್ಗಳ ಮೂಲಕ, ಅಲ್ಲಿದ್ದಂಥ ಒಬ್ಬ ಪ್ರಮುಖರ ಮೂಲಕ ಯಾಕೆ ಆಗ್ತಾಯಿದ್ದಾವೆ ಅನ್ನುವಂಥದ್ದು. ಅದು ಈ ಮೊದಲು ಇರಲಿಲ್ಲ. RSS ಅಲ್ಲಿ ಆಯಿತು, BJPಯಲ್ಲಿ ಆಯಿತು. ಆದರೆ ಇವತ್ತು ಅಧಿಕಾರ ಬಂದದ. ಅಧಿಕಾರ ಬಂದ ತಕ್ಷಣ ಕೆಲವೊಂದಿಷ್ಟು ಏನಾರು ಬಂದು ಬಿಡ್ತಾವೆ. ಆ ಸಂದರ್ಭದಲ್ಲಿ ನೋಡ್ರಿ, ನಮ್ಮ ಮುಂದೆ 10 ರೂಪಾಯಿ ಬಿದ್ದಾಗ ನಾವು ಅದನ್ನು ಮುಟ್ತೀವೋ ಇಲ್ಲೋ ಅನ್ನೋದು ಭಾಳ ಮಹತ್ವದ್ದಾಗ್ತದೆ. ಏನೂ ಇಲ್ಲ, ಪ್ರಶ್ನೆ ಇಲ್ಲ. ನಮ್ಮ ಹತ್ರ ದುಡ್ಡು ಇಲ್ಲಂದ್ರೆ ನಾವು ಚಟಗಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದೇ ಚಟ ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ಲಂದ್ರೆ ನಾವು ಅದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಂಗಿದು ಇಲ್ಲಿವರೆಗೆ RSS ಕಾರ್ಯಕರ್ತರಾಗಿರ್ಬೋದು, ಮತ್ತೇನಾಗಿರ್ಬೋದು, ಅವತ್ತು ಪಾಪ ಅವ್ರು ಸಾಯ್ಕಾರ ಮೇಲೆ ಏನೋ ಮಾಡಿ ಅದು ಕಟ್ಟಿದ್ರು. ಅದು ಒಂದು ಆದರ್ಶ ತಲೆಯಲ್ಲಿ ಇಟ್ಕೊಂಡು. ಯಾಕಂದ್ರೆ ಅವತ್ತು ಅವ್ರಲ್ಲಿ ಆ ಒಂದು ಆರ್ಥಿಕ ಭದ್ರತೆ ಇರಲಿಲ್ಲ. ಎಲ್ಲೆಲ್ಲ ಊಟ ಮಾಡಿಕೊಂಡು ಏನೋ ಮಾಡಿ ಬದುಕ್ತಾಯಿದ್ರು. ಒಂದು 4 ಮನೆ ತಿರುಗಿ ಮಾಡಿ ಅಲ್ಲಿಯ ಊಟ ಮಾಡಿಕೊಂಡು ಸಮಾಜ ಪರವಾಗಿ, ಅದು ಸರಿನೋ ತಪ್ಪ ಸಿದ್ಧಾಂತ ಬೇರೆ ವಿಷಯ. ಬಟ್ ಒಂದು ಪ್ರಾಮಾಣಿಕ ಜೀವನ ಮಾಡ್ತಾಯಿದ್ರು ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ಸಾಕಷ್ಟು ದುಡ್ಡು ಬಂದದಲ್ಲ, ಬಟ್ ಇಲ್ಲಿ ಹಗರಣಗಳು ಹೊರಗೆ ಬರ್ತಾಯಿದ್ದು. ಇದು ಒಂದು ದೃಷ್ಟಿಯಿಂದ ನಮ್ಮ RSSಗೂ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು. ಯಾಕಂದರೆ RSS ಬಗ್ಗೆ ಭಾಳಷ್ಟು ಜನ ಸಿದ್ಧಾಂತ ಒಪ್ಪದೇ ಹೋದರೂ ಸಹಿತ ಹೌದು ಒಂದು ಆದರ್ಶವಾದಿಗಳು ಒಳ್ಳೆಯದನ್ನು ಕಲಿಸ್ತಾರೆ ಅಂತೇಳಿ ಇವತ್ತಿನವರೆಗೂ ಭಾವನೆ ಇದೆ. ಅದು ಉಳಿಬೇಕಾಗಿತ್ತು. ಯಾಕೋ ಇತ್ತೀಚೆಗೆ ಶ್ರೀರಾಮಂದಾಗಿರ್ಬೋದು, ಅದೇ ಕಾಲ ಬದ್ರಿನಾಥ್, ಕೇದಾರನಾಥ್ ಆಯಿತು, ಮುಂದೆ ಇವನ್ ನಮ್ಮ ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿ ಆಯಿತು, ಅಲ್ಲೂ ಎಲ್ಲ ಕಡೆ ಹಗರಣಗಳು ಬರೋದ್ರಿಂದ ಇವತ್ತೇನೋ ಅದು ದಿಶಾಪುರ ಮಾಡೋ ಸಲುವಾಗಿ ವಕ್ಫದ್ದು ಅದು ಇದು ತೆಗಿತಾ ಇದ್ದಾರೆ ಅವರು, ಇಲ್ಲಂತಲ್ಲ. ಹಾಗಾದರೆ ವಕ್ಫ್ಗಳು ಎಲ್ಲರೂ ಪ್ರಾಮಾಣಿಕ ಅದಾವ, ಅರಿದಾರ ಪ್ರಾಮಾಣಿಕ ಅದಾರ, ಭೂ ಹಗರಣ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರೂ ಇರ್ಬೋದು. ಯಾಕಂದ್ರೆ ದೇವರ ಹೆಸರ ಮೇಲೆ ಇವರೆಲ್ಲರೂ ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ದಂಧೆ ಮಾಡ್ತಾ ಇರ್ತಾರೆ. ಅವು ಆದ್ರೆ ಮುಖವಾಡ ಸಜ್ಜನಿಕೆ ಹಾಕ್ಕೊಂಡಿರ್ತಾರೆ. ಅವು ಹೊರಗೆ ಬಂದಾಗ ಗೊತ್ತಾಗ್ತದೆ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಇವು ಆಗಬಾರ್ದಾಗಿತ್ತು, ಇದು ಆಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಮೋದಿಯವರ ಈ ಭೂಪೇಂದ್ರ ಯಾದವ್ ಅವ್ರ ರಾಜೀನಾಮೆ ಅನ್ನೋಕ್ಕಿಂತಲೂ ಅವರ ಕೈಯಲ್ಲಿ ಅಧಿಕಾರಿಗಳ ರಾಜೀನಾಮೆ ಅಥವಾ ಅವ್ರು ತೆಗೆದಾಕಿದ್ದು ನಿಶ್ಚಿತವಾಗಿಯೂ ಒಂದು ದೊಡ್ಡ ಹಗರಣದಲ್ಲಿ ಆಗಿದೆ ಅನ್ನುವಂಥದ್ದು ಈಗ ಕೇಳಿ ಬರುತ್ತಿರೋಂಥ ಮಾತುಗಳು. ಅದಕ್ಕಿಂತ ಮೋದಿಯವರು ಯಾವ ರೀತಿ ಉತ್ತರ ಕೊಡ್ತಾರೋ ಅಥವಾ ಶಾರ್ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೋ ಬೇಡ, ಸ್ವತಃ ಭೂಪೇಂದ್ರ ಯಾದವ್ ಏನು ಕೊಡ್ಬೋದು ಅನ್ನೋದು ಅಷ್ಟೇ ಮುಖ್ಯದ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಒಂದು ವಿಷಯ ಏನಪ್ಪ ಅಂತಂದ್ರೆ, ಈ ಮೋದಿ ಅವರ ಕ್ಯಾಬಿನೆಟ್ದಲ್ಲಿದ್ದಂಥವರು ಓಪನ್ ಆಗಿ ಬಂದು ಚಾಲೆಂಜಿಂಗ್ ಆಗಿ ತಮ್ಮ ತಪ್ಪನ್ನು
ತಾವು ಒಪ್ಕೊಳ್ಳೋಕ್ಕೂ ಹೋಗುವುದಿಲ್ಲ. ಹಾಗಂತೇಳಿ ಇವತ್ತು ಮೋದಿಯವರು ಆಜ್ಞೆ ಮಾಡ್ರೆ ಅಲ್ಲಿ ಇರಲಿಕ್ಕೂ ಹೋಗುವುದಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಇದು ನಾವು ನೋಡ್ತಾ ಇದ್ದೀವಿ. ಅದನ್ನು ಅನ್ನಬೇಕಾದ್ರೂ ಸಹಿತ ಮೋದಿಯವರೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ. ಯಾಕಂದ್ರೆ ಇಲ್ಲೇ ನಿಮಗೆ ಗೊತ್ತದ, ನಮ್ಮ ಧರ್ಮೇಂದ್ರ ಪ್ರಧಾನರನ್ನ ಎಷ್ಟು ದಿವಸ ಆಯಿತು ಹೋರಾಟ ಮಾಡ್ಲಿಕ್ಕೈತೆ. ಇವತ್ತು 11ನೇ ದಿನ ಕಾಣ್ತದೆ ವಾಂಗ್ಚುಕ್ ಅವರ ಉಪವಾಸ ಇದ್ದಿದ್ದು. ಅದಕ್ಕೆ ಲಕ್ಷ್ಯ ಕೊಡ್ತಾಯಿಲ್ಲ, ಇನ್ನೂ ಅವರಿಂದ ರಾಜೀನಾಮೆ ತೊಗೊಳ್ತಾ ಇಲ್ಲ. ಅಂದ್ರೆ ತಮ್ಮ ಮಂತ್ರಿಗಳನ್ನಾಗಿರ್ಬೋದು, ತಮ್ಮ ಪಾರ್ಟಿಯಲ್ಲಿದ್ದಂಥವ್ರು ಅಲ್ಲಿ ಸುಲಭ ಬಿಟ್ಟು ಕೊಡೋದ್ರು ಇದರಿಂದ ಸ್ಪಷ್ಟ ಆಗ್ತದೆ. ಹೀಗಾಗಿ ಭೂಪೇಂದ್ರ ಯಾದವ್ ಅವರ ಏನು 4 ಜನ ಅಧಿಕಾರಿಗಳು ಇವತ್ತು ತೆಗೆದು ಹಾಕಿದ್ದಾರೆ. ಅದ್ರ ಬಗ್ಗೆ ಸುದ್ದಿ ಏನು ಬರ್ಬೋದು ನೋಡು, ಮುಂದಿನ ಸಮಯದಲ್ಲ ಏನಾಗ್ಬೋದು ಅಂತೇಳಿ. ಬಟ್ ಅಲ್ಲಿ ಏನೋ ಅದಪ್ಪ, ಅಲ್ಲಿ ಕೆಳಗಲ್ಲೇ ಹೊಗೆಗಳಾದ ಮ್ಯಾಲೆ ಅಂತಂದ್ರೆ ಕೆಳಗಲ್ಲಿ ಬೆಂಕಿ ಐತಿ ಅನ್ನೋದು ಸಾಮಾನ್ಯ ಒಂದು ಮಾತು. ಏನಿರಲಿ, ಭೂಪೇಂದ್ರ ಯಾದವ್ ಅವರ ಎನ್ಕ್ವೈರಿ ಆಗಲಿ, ಅವರ ಅಧಿಕಾರಿಗಳ ಎನ್ಕ್ವೈರಿ ಆಗಲಿ ಸತ್ಯವಾಗಿ ಬರಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಚಿತ್ರಬಿದ್ದು ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.